ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿ ಅಪ್ಪ ಏನು ಹೇಳ್ತಾ ಇದ್ದಾರಂದ್ರೆ, ಶಿರಡಿ ಸಾಯಿ ದರ್ಶನಕ್ಕಾಗಿ ಈ ಗುರುವಾರ ಒಮ್ಮೆ ಇದು ಮಾಡಿ, ಶೀಘ್ರದಲ್ಲಿ ಸಾಯಿ ದರ್ಶನ ಸಿಗುತ್ತೆ ಅಂತ ಇವತ್ತು ಒಳ್ಳೆಯ ಸಂದೇಶವನ್ನು ಸಾಯಿ ನಮ್ಮೆಲ್ಲರಿಗೋಸ್ಕರ ಹೇಳ್ಕೊಡ್ತಾ ಇದ್ದಾರೆ. ಈ ದಿನ ನಾವು ನಾಳೆ ಗುರುವಾರ ದಿನ ಸಾಯಿಯಪ್ಪ ದರ್ಶನಕ್ಕೆ ಹೋಗಬೇಕು ಅನ್ನೋರು, ಶಿರಡಿಗೆ ಹೋಗಬೇಕು ಅಂತ ತುಂಬ ವರ್ಷದಿಂದ ತುಂಬ ದಿನಗಳಿಂದ ಕಾಯ್ತಾ ಇರೋರು ಹೋಗೋಕ್ಕೆ ಸಾಧ್ಯವಾಗ್ತಾ ಇರಲ್ಲ ಅಂಥವರು ಕೂಡ ನಾಳೆ ಈ ಪರಿಹಾರವನ್ನು ಮಾಡಿ ಮತ್ತೆ ಒಂದು ಮಂತ್ರವನ್ನು ಸಾಯಿಯಪ್ಪ ಹೇಳ್ಕೊಡ್ತಾ ಇದ್ದಾರೆ. ಆ ಮಂತ್ರವನ್ನು ನೀವು ಪ್ರತಿದಿನ ಜಪಿಸುತ್ತಾ ಇದ್ರೂ ಕೂಡ ಬೇಗ ಅತಿ ಶೀಘ್ರವಾಗಿ ನಿಮಗೆ ಸಾಯಿ ದರ್ಶನ, ಶಿರಡಿಗೆ ಹೋಗೋ ದಾರಿ ಅನ್ನೋದು ನಿಮಗೆ ಸಿಗುತ್ತೆ. ಇವತ್ತು ಸಾಯಿಯಪ್ಪ ಇಂಥ ಮಾಹಿತಿ ನಮಗೆ ಹೇಳ್ಕೊಡ್ತಾ ಇದ್ದಾರೆ ಅಂದರೆ ನಿಜ ನಮ್ಮ ಅದೃಷ್ಟ ಅಂತ ಹೇಳಬೇಕು. ಎಲ್ಲರಿಗೂ ಕೂಡ ಶಿರಡಿಗೆ ಹೋಗಬೇಕು ಅನ್ನೋ ಅಂತ ಆಸೆ ಇರುತ್ತೆ. ಬಟ್ ನಮಗೆ ನಾವು ತುಂಬ ಪ್ರಯತ್ನ ಪಡ್ತೀವಿ, ಆಗೋದೇ ಇಲ್ಲ. ಸಾಯಿಯಪ್ಪ ದಾರಿ ಕೊಟ್ಟರೆ ತಾನೇ ನಾವು ಹೋಗೋಕ್ಕಾಗೋದು. ನಾವೆಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಸಾಯಿಯಪ್ಪ ದಾರಿ ಕೊಟ್ಟಿಲ್ಲ ಅಂದರೆ ನಾವು ಹೋಗೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಬೇಕು. ನಾವು ಎಷ್ಟೊಂದು ಸತಿ ಹೇಳ್ತಾ ಇರ್ತೀವಿ, ಕೆಲವೊಬ್ಬರಿಗೆ ಟ್ರೈನ್ ಟಿಕೆಟ್ ಸಿಗಲ್ಲ, ಇನ್ನು ಕೆಲವೊಬ್ರು 3 ತಿಂಗಳು ಮುಂಚೆ ಟ್ರೈನ್ ಟಿಕೆಟ್ಸ್ ಬುಕ್ ಮಾಡ್ಕೊಂಡಿರ್ತಾರೆ, ಆದರೆ ಹೋಗೋ ಸಮಯಕ್ಕೆ ತೊಂದರೆ ಅನ್ನೋದು ಆಗುತ್ತೆ. ಇಂಥ ಸಿಚುವೇಶನ್ಸು ತುಂಬ ಜನ ಫೇಸ್ ಮಾಡ್ತಾ ಇರ್ತಾರೆ. ಅದಕ್ಕಾಗಿ ನೀವು ಈ ಸತಿ ಶಿರಡಿಗೆ ಹೋಗಲೇಬೇಕು ಅನ್ನೋ ಸಂಕಲ್ಪದಲ್ಲಿ ನೀವಿದ್ರೆ ಖಂಡಿತ ಸಾಯಿಯಪ್ಪ ದಾರಿ ಕೊಡ್ತಾರೆ. ಮೊದಲು ನೀವೇನು ಮಾಡಬೇಕು ಅಂದರೆ ಸಾಯಿ ಸಚ್ಚರಿತ್ರನ ಓದಬೇಕು. ಇದು ನೆನ್ಪಿಟ್ಕೊಳ್ಳಿ. ನಿಮ್ಮ ಕಷ್ಟಗಳು, ನಿಮ್ಮ ಸಮಸ್ಯೆಗಳು ಏನೇ ಇರಲಿ, ನಿಮಗೆ ಪ್ರಶಾಂತವಾಗಿ ಇರಬೇಕು. ಇದೆಲ್ಲ, ಈ ಕಷ್ಟಗಳೆಲ್ಲ ಸಹಜ, ನಾನು ತಡ್ಕೊಂತೀನಿ ಅನ್ನೋ ಶಕ್ತಿ ಕೊಡಪ್ಪ ಅಂತ ಸಾಯಿಯಪ್ಪಗೆ ನಮಸ್ಕಾರ ಮಾಡ್ಕೊಂತ ನೀವು ಪ್ರತಿದಿನ ಸಾಯಿ ಸಚ್ಚರಿತ್ರ ಬುಕ್ಕಿಂದ ಒಂದು ಚಾಪ್ಟರ್ನ ಓದ್ತಾ ಇರಬೇಕು. ನೀವು ಕಷ್ಟದಲ್ಲಿ ಇದ್ದಾಗ ಸಾಯಿ ಸಚ್ಚರಿತ್ರ ಬುಕ್ನ ಓದಿ. ಇನ್ನು ಈ ಸಚ್ಚರಿತ್ರ ಬುಕ್ನ ಇಷ್ಟು ದಿನಗಳಲ್ಲಿ ನಾನು ಓದ್ಬಿಟ್ಟು ಮುಗಿಸ್ತೀನಿ ಅಂತ ಸಂಕಲ್ಪ ಮಾಡ್ಕೊಳ್ಳಿ. ಆಮೇಲೆ ನನಗೆ ಸಂತಾನ ಪ್ರಾಪ್ತಿ ಬೇಕು ಅಂತ ಸಂಕಲ್ಪ ಮಾಡಿಕೊಂಡು, ನನಗೆ ಸಂತಾನ ಪ್ರಾಪ್ತಿ ಆದರೆ ನಾನು ಶಿರಡಿಗೆ ಬರ್ತೀನಿ ಅಂತ ನಮಸ್ಕಾರ ಮಾಡ್ಕೊಳ್ಳಿ. ಜಾಬ್ ಸಿಕ್ಕಿದ್ರೆ ನಾನು ಶಿರಡಿಗೆ ಬರ್ತೀನಿ. ಈ ಥರ ನಿಮ್ಮ ಸಂಕಲ್ಪ, ನಿಮ್ಮ ಮನಸ್ಸಿನಲ್ಲಿ ಇರೋ ಬೇಡಿಕೆಗಳು ಏನೇ ಇರಲಿ ಅದೆಲ್ಲ ಕೂಡ ಸಾಯಿ ಮುಂದೆ ಹೇಳ್ಕೊಳ್ಳಿ. ನಿಮ್ಮ ಸಂಕಲ್ಪ ಅನ್ನೋದು ಗಟ್ಟಿಯಾಗಿ ಇರಬೇಕು. ನಿಮ್ಮ ಮನಸ್ಸಿಗೆ ನಾನು ಇದು ಮಾಡ್ತೀನಿ, ನನ್ನ ಕೈಯಲ್ಲಿ ಆಗುತ್ತೆ ಅನ್ನೋ ಶಕ್ತಿ, ನಂಬಿಕೆ ಕೂಡ ನಿಮಗೆ ಇರಬೇಕು. ಇನ್ನೊಂದು ಮುಖ್ಯ ವಿಷಯ, ನಾಳೆ ಗುರುವಾರ ಪ್ರತಿಯೊಬ್ಬರೂ ಕೂಡ ಸಾಯಿಯಪ್ಪಗೆ ಚೆನ್ನಾಗಿ ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಸಾಯಿಗೆ ನಮಸ್ಕಾರ ಮಾಡಿಕೊಂಡು ಸಾಯಿಯ ಹಾರತಿ ನೋಡಿಕೊಂಡು ಬರ್ತೀರಾ. ಅದೇ ಸಮಯದಲ್ಲಿ ಇನ್ನೊಂದು ಚಿಕ್ಕ ಕೆಲಸವನ್ನು ಮಾಡಿ. ನಿಮ್ಮ ಮನೆಯಲ್ಲಿ ಯಾರ್ಯಾರು ಶಿರಡಿಗೆ ಹೋಗಬೇಕು ಅಂತ ತುಂಬ ವರ್ಷಗಳಿಂದ, ತುಂಬ ತಿಂಗಳಿಂದ, ತುಂಬ ದಿನಗಳಿಂದ ಕಾಯ್ತಾ ಇರೋರಂಥವ್ರು, ಅವರೆಲ್ಲರೂ ಕೂಡ ನಾಳೆ ಈ ಚಿಕ್ಕ ಪರಿಹಾರವನ್ನು ಮಾಡಿ. ನಿಮಗೆ ಏನೇ ತೊಂದರೆ ಇದ್ರೂ ಕೂಡ, ಅಥವಾ ನಿಮ್ಮ ಸಂಕಲ್ಪ ಗಟ್ಟಿಯಾಗಿ ಸಾಯಿ ಮೇಲೆ ನಂಬಿಕೆಯಿಂದ ಪ್ರಯತ್ನ ಮಾಡಿದ್ರೆ ಖಂಡಿತ ನಿಮಗೆ ಶಿರಡಿಗೆ ಹೋಗುವಂಥ ದಾರಿ ಸಾಯಿಯಪ್ಪ ಖಂಡಿತ ಬೇಗ ಅತಿ ಶೀಘ್ರವಾಗಿ ಕೊಡ್ತಾರೆ. ನಿಮ್ಮ ಮನಸ್ಸಿನಲ್ಲಿ ಸಂಕಲ್ಪ ಅನ್ನೋದು ಗಟ್ಟಿಯಾಗಿ ಇರಬೇಕು. ಈ ಸಾಯಿ ಸಚ್ಚರಿತ್ರ ಬುಕ್ನ ಮನಸ್ಫೂರ್ತಿಯಾಗಿ ಇಷ್ಟಪಟ್ಟು ನೀವು ಪ್ರತಿದಿನ ರಾತ್ರಿ ಮಲಗುವ ಮುಂಚೆ ಓದಬೇಕು. ನಾಳೆ ನಿಮ್ಮ ಮನೆಯಲ್ಲಿ ಪೂಜೆ ಮಾಡೋ ಸಮಯದಲ್ಲಿ ಒಂದು ರೆಡ್ ಕಲರ್ ಕ್ಲಾತನ್ನ ತಗೊಳ್ಳಿ. ಆ ರೆಡ್ ಕಲರ್ ಕ್ಲಾತಲ್ಲಿ ಸಾಯಿಯಪ್ಪಗೆ ನೀವು ಮುಡುಪು ಕಟ್ಕೋಬೇಕು. ರೆಡ್ ಕಲರ್ ಕ್ಲಾತೇ ಬೇಕಾ ಅಂತ ಕೇಳಿದ್ರೆ, ರೆಡ್ ಕಲರ್ ಅಥವಾ ಗ್ರೀನ್ ಕಲರ್ ಅಥವಾ ಯೆಲ್ಲೋ ಕಲರ್, ಈ 3 ಕಲರಲ್ಲಿ ಯಾವುದಾದ್ರೂ ಪರವಾಗಿಲ್ಲ. ಒಂದು ಕಲರ್ ಕ್ಲಾತ್ನ ತಗೊಬಂದು ನಿಮ್ಮ ಮನೆಯಲ್ಲಿ ₹1 ಕಾಯಿನನ್ನ ಅದರಲ್ಲಿ ಇಟ್ಬಿಟ್ಟು ಸಾಯಿಗೆ ಸಂಕಲ್ಪ ಹೇಳ್ಕೊಂತ ನೀವು ಅದನ್ನ ಮುಡುಪು ಕಟ್ಕೋಬೇಕು. ಈ ಮುಡುಪು ಕಟ್ಟಿದ ನಂತರ ನೀವು ಪ್ರತಿದಿನ ಸಾಯಿ ಅಷ್ಟೋತ್ತರ ಶತನಾಮಾವಳಿ ಹೇಳ್ಕೋಬೇಕು. ಪ್ರತಿದಿನ ಇದು ನೀವು 1 ಟೈಮ್ ನೀವು 108 ಹೆಸರುಗಳು ಹೇಳ್ಕೊಂಡ್ರೆ ಬಹಳ ಒಳ್ಳೆಯದು. ಬೇಗ ನಿಮಗೆ ಆ ಸಾಯಿಯಪ್ಪ ಆಶೀರ್ವಾದ ಅನ್ನೋದು ಸಿಗುತ್ತೆ. ಆ ಮುಡುಪು ಕಟ್ಟಿದ ನಂತರ ನೀವು ಮನಸ್ಸಿನಲ್ಲಿ ನಿಮ್ಮ ಸಂಕಲ್ಪನ ಹೇಳ್ಕೊಂಡು ಆಮೇಲೆ ಸಾಯಿಯಪ್ಪ ಪಾದಗಳ ಮುಂದೆ ಇಟ್ಟು ನೀವು ಪೂಜೆ ಮಾಡಬೇಕು. ನಾಳೆ ಈ ತರ ಪೂಜೆ ಮಾಡಿ, ಪೂಜೆ ಮುಗಿದ ನಂತರ
ಸಾಯಿ ಅಷ್ಟೋತ್ತರ ಶತನಾಮಾವಳಿ ಓದ್ಕೋಬೇಕು. ಆಮೇಲೆ ಸಾಯಿ ಸಚ್ಚರಿತ್ರೆಯಿಂದ ಒಂದು ಚಾಪ್ಟರ್ನ ಓದ್ಕೋಬೇಕು. ಇದೆಲ್ಲ ಕೂಡ ಸಾಯಿಯಪ್ಪ ಮೇಲೆ ದೃಷ್ಟಿ ಇಡೋಕ್ಕೆ ಮಾತ್ರ ನೀವು ಈ ಕೆಲಸಗಳು ಮಾಡಬೇಕು. ನಿಮ್ಮ ಮನಸ್ಸು ಯಾವಾಗಲೂ ಸಾಯಿಯಪ್ಪ ಮೇಲೆ ಇರಬೇಕು ಅಂತ ಈ ಥರ ನಿಮಗೆ ಹೇಳ್ಕೊಡ್ತಾ ಇದ್ದೀವಿ. ಯಾವಾಗಲೂ ಪಾಸಿಟಿವ್ ಮೈಂಡಲ್ಲಿ ಇರ್ತೀರಾ ಅಂತ, ಯಾವಾಗಲೂ ನೆಗೆಟಿವ್ ಥಾಟ್ಸ್ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಆ ಸಮಸ್ಯೆ ಇದೆ, ನಮಗೆ ಈ ಕಷ್ಟಗಳಿದೆ ಅಂತ ಯಾವಾಗಲೂ ಅಳ್ಕೊಂಡು ಕೂತಿರ್ತಾರಲ್ಲ, ಅದೆಲ್ಲ ಕೂಡ ನಿಮಗೆ ದೂರ ಆಗಬೇಕು ಅಂದರೆ ದೃಷ್ಟಿ ಅನ್ನೋದು ನಾವು ದೇವ್ರ ಮೇಲೆ ಹೋಗಬೇಕು. ಆವಾಗ ನಮಗೆ ಎಲ್ಲ ಕಷ್ಟಗಳು ದೂರ ಆಗಿ ಸಂತೋಷವಾಗಿ ಇರ್ತೀವಿ. ಹಂಗಾಗಿ ನಾಳೆ ನೀವು ಈ ಥರ ಮುಡುಪು ಕಟ್ಟಿದ ನಂತರ ಸಾಯಿಯಪ್ಪ ಮೇಲೆ ನೀವು ದೃಷ್ಟಿ ಇಟ್ಟು ನಿಮ್ಮ ಪೂಜೆಗಳು ಚೆನ್ನಾಗಿ ಮಾಡ್ಕೊಳ್ಳಿ. ನಂತರ ಇನ್ನೊಂದು ಮಲಗುವ ಮುಂಚೆ ಪ್ರತಿದಿನ ಹೇಳ್ಕೊಳ್ಳೋ ಅಂಥದ್ದು ಒಂದು ಶ್ಲೋಕವನ್ನು ಹೇಳ್ಕೊಡ್ತೀನಿ. ಇದು ಶಿರಡಿಗೆ ಯಾರ್ಯಾರು ಹೋಗಬೇಕು ಅನ್ನೋ ಆಸೆ ಇರ್ತದೋ ಅಂಥವರು ಈ ಶ್ಲೋಕವನ್ನು ಹೇಳ್ಕೋಬೋದು. ಬೇಗ ನಿಮಗೆ ಅತಿ ಶೀಘ್ರವಾಗಿ ಸಾಯಿಯಪ್ಪ ದಾರಿ ಕೊಡ್ತಾರೆ. ಈಗ ಆ ಶ್ಲೋಕವನ್ನು ಸ್ಕ್ರೀನ್ ಮೇಲೆ ಕೊಡ್ತೀನಿ, ಎಲ್ಲರೂ ನೋಟ್ ಮಾಡ್ಕೊಳ್ಳಿ. ನಾಹಂ ದೇಹೋ ನಮೇ ಮೃತ್ಯು ಸರ್ಭೋಗಂ ಪಾಶ್ಯ ಮಾಂ ಸದಾ ಭಕ್ತೋ ಮಾಂ ಸ್ಮರತೆ ಯಾತ್ರ ತತ್ರ ದಿಷ್ಟಾಮಿ ರಕ್ಷಿತಂ. ಇನ್ನೊಂದು ಬಾರಿ ಹೇಳ್ತೀನಿ. ನಾಹಂ ದೇಹೋ ನಮೇ ಮೃತ್ಯು ಸರ್ಭೋಗಂ ಪಾಶ್ಯ ಮಾಂ ಸದಾ ಭಕ್ತೋ ಮಾಂ ಸ್ಮರತೆ ಯಾತ್ರ ತತ್ರ ದಿಷ್ಟಾಮಿ ರಕ್ಷಿತಂ ಅಂತ ನೀವು ಈ ಶ್ಲೋಕವನ್ನು ಪ್ರತಿದಿನ ನೀವು ಹೇಳ್ಕೊತಾ ಹೋದರೆ ನಿಮಗೆ ಎಷ್ಟು ಬಾರಿ ಹೇಳ್ಕೋಬೇಕು ಅಂತ ಟೈಮ್ ಸಿಗುತ್ತೋ ಅಷ್ಟು ಟೈಮ್ 9 ಟೈಮ್ಸ್ ಅಥವಾ 11 ಟೈಮ್ಸ್ ಅಥವಾ 5 ಟೈಮ್ಸ್ ಆದರೂ ಪರವಾಗಿಲ್ಲ, ಪ್ರತಿದಿನ ಕುತ್ಕೊಂಡು ನೀವು ಹೇಳ್ಕೊತಾ ಇದ್ದರೆ ನಿಮಗೆ ಅತಿ ಶೀಘ್ರವಾಗಿ ಶಿರಡಿಯಿಂದ ಸಾಯಿಯಪ್ಪ ನಿಮಗೆ ಸಂದೇಶವನ್ನು ಕೊಟ್ಟು ಬೇಗ ನಿಮಗೆ ಅಲ್ಲಿಗೆ ಬರಕ್ಕೆ ದಾರಿ ಅನ್ನೋದು ಕೊಡ್ತಾರೆ. ಎಲ್ಲರೂ ಕೂಡ ಪ್ರತಿಯೊಬ್ಬರೂ ಕೂಡ ಈ ಚಿಕ್ಕ ಪ್ರಯತ್ನ ಮಾಡಿ ನೀವು ಮುಡುಪು ಕಟ್ಕೊತೀರಲ್ವಾ, ಅದನ್ನ ನಿಮ್ಮ ಮನೆಯಲ್ಲಿ ಹಂಗೆ ಇಟ್ಕೊಳ್ಳಿ. ನೀವು ಯಾವಾಗ ಶಿರಡಿಗೆ ಹೋಗ್ತೀರೋ ಅಲ್ಲಿವರೆಗೂ ಸಾಯಿಬಾಬಾ ಪಾದಗಳ ಮುಂದೆ ಇಟ್ಟು ನೀವು ಪೂಜೆ ಮಾಡ್ತಾ ಇರಬೇಕು. ಆಮೇಲೆ ಈ ಶ್ಲೋಕವನ್ನು ಪ್ರತಿದಿನ ನೀವು ಹೇಳ್ಕೋಬೇಕು. ಇದನ್ನ ನೆನ್ಪಿಟ್ಕೊಳ್ಳಿ. ಮತ್ತೆ ಈ ವಿಡಿಯೋದಲ್ಲಿ ಹೇಳ್ದಂಗೆ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಪ್ರಯತ್ನ ಮಾಡ್ತೀರಲ್ವಾ, ಮತ್ತೆ ಪ್ರಯತ್ನ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಕೂಡ ಹೇಳಿ, ಶೇರ್ ಮಾಡಿ ಈ ವಿಡಿಯೋನ. ಎಲ್ಲರಿಗೂ ಈ ವಿಡಿಯೋ ಇಷ್ಟವಾಯಿತು ಅಂತ ತಿಳ್ಕೊತೀನಿ. ಮತ್ತೆ ನಾಳೆ ಇನ್ನೊಂದು ಒಳ್ಳೆಯ ವಿಡಿಯೋ ಮೂಲಕ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.